now hear in detail. The grand opening ceremony of Nirvana Gauji Gammat and Gulf Royal Garden Bar and Restaurant, unit of Central Cafe and Restaurant Management Company, Bahrain, was held on 16th of May at Hotel Rupa Building, Balmata Road in Mangalore. The grand opening ceremony of Nirvana Gauji Gammat and Gulf Royal Garden Bar and Restaurant, units of Central Cafe and Restaurant Management Company, Bahrain, was held on 16th of May, Thursday, at Hotel Rupa Building, Balmata Road in Mangalore. Alva's Education Foundation Mudubidri Chairperson Dr. Mohan Alva inaugurated the bar and restaurant by lighting the traditional lamp along with other dignitaries. Sridevi Education Trust Mangalore Chairperson Mr. Sadanand Shetty, Mrs. and Mr. Vinay Chandra Suvarna, Proprietor of Hotel Rupa Mangalore, Mr. Rajgopal Rai, Mr. Prasad Shetty, Mrs. and Mr. Prakashan Shetty, Keshoda Shetty, Mudubidri and others were present. Later Dr. Mohan Alva, Mr. Sadanand Shetty, Mr. Ramesh and others spoke to our reporters. ಮೂಡುಬಿದ್ರೆಗ ಪ್ರಕಾಶನ್ ಶೆಟ್ರ್ ಬೊಕ್ಕಾರ್ನ ಧರ್ಮಭಕ್ತಿ ಯಶೋಧ ಶೆಟ್ರ್ ಮಕ್ಕಳು ಬ್ಯಾರಿಂಗ್ ಹೋದು ಕೊಳ್ಳಿರಾಕಬಹುದು ಸುಮಾರು 34 ವರ್ಷ ಅವರು ಕೆಮಿಕಲ್ ಕೆಪ್ಪೆ ಬಂಪಿನ ಒಂಜಿ ಒದೇ ಉದ್ಯಮೆಯನ್ನು ಮಲ್ತದು ಭಾರಿ ಯಶಸ್ಸಿಯನ್ನು ಪಡೆದಿನಗಳು ಐತ ಒಟ್ಟಿಗೂ ತಮ್ಮ ತುಳುನಾಡಿನ ಮಿತ್ತ ಪ್ರೀತಿದು ಇನ್ನು ಕನ್ನಡದ ಮಿತ್ತ ಪ್ರೀತಿದು ಬ್ಯಾರಿಂಗ್ ಒರಿಜಿನಾತ್ ಸಮಾಜದ ಮುಖ್ಯ ಕೆಲಸ ಮಲ್ದಿನಾರು ಅರೆಗೆ ತನ್ನ ಕುಟುಂಬದ ಮಿತ್ತ ಪ್ರೀತಿ ಮಿತ್ತು ಈ ಒಂದು ಮಣ್ಣಿನ ಮಿತ್ತ ಪ್ರೀತಿ ಮಿತ್ತು ನನ್ನ ಊರುಳ್ಳ ನಾನು ದಾದಾನ ಒಂದು ಉದ್ದಿಮೆ ಮಲ್ಕೊಂಡು ಬಂದದ್ದು ಭಾರಿ ಓಡ್ಕೊಂಡಿದ್ದ ಪ್ರತಿ ಸತಿ ಬಂದ್ಬಿಟ್ಟೇನೆ ಅವೇ ಪ್ರೀತಿ ಈನಿ ಬರ್ತದೆ ಕುಡ್ಲದ ಈ ಮಲ್ಲ ನಗರಡು ಈನಿ ನಿರ್ವಹಣ ಪಂಪಿನ ಒಂದು ಹೋಟೆಲ್ ಗೌಜಿ ಗಮ್ಮತ್ ಒಕ್ಕ ಗಲ್ಫ್ ರಾಯಲ್ ಗಾರ್ಡನ್ ಪಂಪಿನ ಈ ಹೋಟೆಲ್ ಮಲ್ಪಿನ ಎಂಟು ಪೂರ ಸಂತೋಷ ವಿಚಾರ ಇನಿ ಆರು ಮಲ್ಪಿನ ಹೋಟೆಲ್ಗೆ ಆ ದೇವೇನ ಅನುಗ್ರಹ ಪಡು ಗುರು ಹಿರಿಯನ ಆಶೀರ್ವಾದ ಪಡು ಸನ್ಮಿತ್ರನ ಸಹಕಾರ ಒದಗಿ ಬರಡು ಇನಿ ಒಬ್ಬೇ ಒಂದು ಉದ್ದಿಮೆ ಮಲ್ಪಿನಾಗ ಐದು ಕೋಡಿಸಿನ ಪೂರ ಕ್ವಾಲಿಟಿಲ ಇನಿ ಪ್ರಕಾಶ್ ಶೆಟ್ಟರ್ ಧರ್ಮಭಕ್ತಿ ಉಂಟು ಐದು ಕೋಡಿಸಿನ ಪೂರ ಆಯ್ತ ಕಷ್ಟದ ತೊನ್ನ ಜವಾಬ್ದಾರಿ ತೊನ್ನ ಒಕ್ಕ ಜನಗಳ ಮೇಲೆ ಒಟ್ಟಿಗೆ ಸೇರಿದು ಆಗ ಉಪ್ಪುನಂಚಿನ ಪ್ರತಿ ಒಂಜಿಲ ಎಡ್ಡೆತನ ಇದು ಪ್ರಕಾಶ್ ಶೆಟ್ಟರ್ ಉಪ್ಪುನ ನನಗೆ ಭಾರಿ ಸಂತೋಷ ಆಗ ಮಲ್ದಿನಂಚಿನ ಬುದ್ಧಿನಾಗ ದೇವೇದ ಅನುಗ್ರಹ ಪಡೆದು ಗುರು ಹಿರಿಯನ ಆಶೀರ್ವಾದ ಪಡೆದು ಜ್ಞಾನ ತಿಂಗಳ ಬರವಾದ ಏನು ದೇವೇಡ ಬೆಳೆಯುತ್ತಿರುವ ಮಂಗಳೂರು ನಗರದಲ್ಲಿ ಇಂದು ಎನ್ ಪ್ರಕಾಶ್ ಶೆಟ್ಟಿ ಮತ್ತು ದಂಪತಿ ಯಶೋಧ ಶೆಟ್ಟಿಯವರ ನೇತೃತ್ವದಲ್ಲಿ ನಿರ್ವಾಣ ಗಂಜಿ ಗಮ್ಮತ್ ಹಾಗೂ ರಾಯಲ್ ಗಾರ್ಡನ್ ಎಂಬ ಮೂರು ಡಿಪಾರ್ಟ್ಮೆಂಟ್ ಅನ್ನು ಈಗಾಗಲೇ ರೂಪಾ ಹೋಟೆಲ್ನ ಒಂದು ಭಾಗದಲ್ಲಿ ಸ್ಥಾಪಿಸಲಾಗಿದೆ. 34 ವರ್ಷದ ಹಿಂದೆ ಬಾರಿಗೆ ಹೋಗಿ ಬೇಕಾದಷ್ಟು ಅನುಭವವನ್ನು ಮಾಡಿ ಈ ಹೋಟೆಲ್ ಉದ್ಯಮದಲ್ಲಿ ಹಾಸ್ಪಿಟಾಲಿಟಿ ಉದ್ಯಮದಲ್ಲಿ ಬೇಕಾದಷ್ಟು ಅನುಭವವನ್ನು ಪಡೆದು ಇಂದು ತನ್ನ ಊರಾದ ಅವರ ಊರು ಮೂಡಬಿದ್ರೆ ಆದರೂ ಮೂಡಬಿದ್ರೆಗೆ ಸಮೀಪದ ಮಂಗಳೂರಿನಲ್ಲಿ ಈ ಹೋಟೆಲ್ ಸ್ಥಾಪನೆ ಮಾಡಿದ್ದಾರೆ. ಅದು ಅಲ್ಲದೆ ಅವರಿಗೆ ಬೇಕಾದಷ್ಟು ಅವರ ಸಹಪಾಠಿಗಳು ಅದು ಅಲ್ಲದೆ ಅವರಿಗೆ ಸಹಕಾರ ನೀಡುವವರು ಮಂಗಳೂರಿನಲ್ಲಿ ಬಹಳಷ್ಟು ಇದ್ದಾರೆ. ಇನ್ನು ಮಂಗಳೂರಿನಲ್ಲಿ ಎಷ್ಟು ಹೋಟೆಲ್ ಮಾಡಿದ್ರು ಅಲ್ಲಿ ಶನಿವಾರ ಆದಿತ್ಯ ಅವರೆಲ್ಲ ಜಾಗವೇ ಸಿಗೋದಿಲ್ಲ. ಆದ್ದರಿಂದ ಇಂದು ಉದ್ಘಾಟನೆಗೊಂಡ ಈ ಹೋಟೆಲ್ ಉದ್ಯಮವು ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ದೇವರು ಆಶೀರ್ವಾದ ಅವರಿಗೆ ಯಾವಾಗಲೂ ಇರಲಿ ಅಂತ ಹೇಳಿ ಆ ಹೆಸರೇ ಇದು ಬಹಳ ಅಟ್ರಾಕ್ಟಿವ್ ಆಗಿದೆ. ಗೌಜಿ ಗಮ್ಮತ್ತು ಮತ್ತೆ ರಾಯಲ್ ಗಾರ್ಡನ್. ಗೌಜಿ ಗಮ್ಮತ್ ಹೆಸರಲ್ಲಿ ಯಂಗ್ಸ್ಟರ್ಸ್ ಇಲ್ಲಿ ಆಕರ್ಷಣೆ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಹೆಸರು ಹಾಗೆ ಇದೆ. ಮತ್ತು ಗಲ್ಫ್ ರಾಯಲ್ ಗಾರ್ಡನ್ ಇಸ್ ಆಲ್ಸೋ ವೆರಿ ಫೇಮಸ್ ನೇಮ್ ಇನ್ ದ ಗಲ್ಫ್ ಕಂಟ್ರಿ. ದೇ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ಗುಡ್ ದೇರ್. ಸೊ ಈ ಸಂದರ್ಭದಲ್ಲಿ ನಾನು
ಶ್ರೀಮತಿ ಮತ್ತು ಶ್ರೀ ಪ್ರಕಾಶ್ ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರೂ ಗೌಜಿ ಗಮ್ಮತ್ನ ಮುಖಾಂತರ ಆ ಹೆಸರಿನ ಮುಖಾಂತರ ನಮ್ಮ ಯುವಕರು ಮತ್ತು ಎಲ್ಲ ಈ ರೆಸ್ಟೋರೆಂಟ್ಗೆ ಆಗಾಗ ಬರ್ತಾ ಇರಬೇಕು. ಮತ್ತು ಅವರಿಗೆ ಶುಭ ನಾನು ಕೋರ್ತೇನೆ. ಮತ್ತು ಅವರನ್ನು ಇನ್ನೂ ಸಪೋರ್ಟ್ ಮಾಡಿ ಇನ್ನೂ ಕೂಡ ಮತ್ತೆ ಉದ್ಯಮವನ್ನು ಮಾಡುವ ಹಾಗೆ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. The customers can also visit the kitchen to see the cleanliness of the hotel. They will also create a garden outside the hotel premises and start Gulf Royal Garden so that the people can come and enjoy their meals in the garden hotel. The semi-finals and the finale of Yaya India Mayaya, the first All India Company Dance Contest, will be held at the Colombo, Mangalore on May 18th and 19th respectively. The organizing committee convener Mr. Eric Oserio. Addressing a press meet on Thursday, Mr. Eric Oserio said that the top 2 winners in each category from the 7 audition centers, Mumbai, Goa, Bangalore, Honnawar, Kasaragod, Udupi and Mangaluru, will be competing in the semi-finals. 5 top groups and 5 top duets will qualify for the finals. Prize worth ₹5 lakhs trophies, cash prize and certificates will be awarded to the winners. This contest has been jointly organized by 4 leading Konkani organizations, Jagati Konkani Sangathan, Mansoban, Konkani Prachar Sanchalan and Nachoban, to promote the Konkani dance form and to raise the huge resources required to fund the activities at the regional, national and international level. In accordance with the spirit of this contest, many non-Konkani have qualified to compete in the semi-finals. The semi-finals and finals, which is free show, will begin at 6:30 p.m. The grand award ceremony will unfold at 8:30 p.m. on Sunday, May 19th. Vishwa Konkani Samaj Ratna Sri Ronald Kulaso, who is also the main sponsor of this event, will be the chief guest. Sri J.R. Lower, the newly elected MLA, Mangalore South, will be the guest of honor, he informed. Goa, Bangalore, Honnawar, Kasaragod, Udupi, Mangaluru, ಈ 7 ಕಡೆಗಳಲ್ಲಿ ಸೆಪ್ಟೆಂಬರ್ನಿಂದ ಮೊನ್ನೆ ಫೆಬ್ರವರಿ 8 ತನಕ ಲಾಂಚಿಂಗ್ ಸೆರೆಮನಿ ಹಾಗೂ ಆಡಿಷನ್ಸ್ ನಡೆದಿದೆ. ಪ್ರತಿ ಕೇಂದ್ರದಿಂದ 2 ಡುಯೆಟ್ ಸ್ಪರ್ಧಿಗಳು, 2 ತಂಡಗಳು, ಅಂದರೆ ಬಾಂಬೆಯಿಂದ 2 ಗ್ರೂಪ್, 2 ಡುಯೆಟ್, ಗೋವಾದಿಂದ 2 ಗ್ರೂಪ್, 2 ಡುಯೆಟ್, ಹಾಗೆ 14 ಗ್ರೂಪ್ಸ್, 14 ಡುಯೆಟ್ ಈ ಸೆಮಿಫೈನಲ್ ನಲ್ಲಿ ಭಾಗವಹಿಸುತ್ತಾರೆ. ಇದೇ ಶನಿವಾರ ಮೇ 18ಕ್ಕೆ ಮತ್ತು ಆದಿತ್ಯವಾರ 19ಕ್ಕೆ. 18ಕ್ಕೆ ಸೆಮಿಫೈನಲ್, ಮರುದಿನ ಫೈನಲ್ಸ್ ಕನಾಲ್ಗಂಡ್ ಶಕ್ತಿನಗರ ಇಲ್ಲಿ ನಡೆಯುತ್ತದೆ. ಸಂಜೆ 6:30 ಗಂಟೆಗೆ ಈ ದೊಡ್ಡ ಸ್ಪರ್ಧೆ ಶುರುವಾಗ್ತದೆ. ಒಟ್ಟು 2 ಗಂಟೆ ಕಾಲ 2 ದಿವಸ ಸ್ಪರ್ಧೆ ನಡೆಯಬಹುದು. 8:30ಗೆ 19ಗೆ ಆದಿತ್ಯವಾರ ರಾತ್ರಿ 8:30ಗೆ ಅವಾರ್ಡ್ಸ್ ಸೆರೆಮನಿ ಇರ್ತದೆ. ಈ ಅವಾರ್ಡ್ ಸೆರೆಮನಿಗೆ ಮುಖ್ಯ ಅತಿಥಿಗಳಾಗಿ ಕೊಂಕಣಿ ಸಮಾಜ ರತ್ನ ಶ್ರೀಮಾನ್ ರೊನಾಲ್ಡ್ ಕೊಲಾಸೋ ಹಾಗೂ ಮಂಗಳೂರಿನ ಶಾಸಕರಾದ ಶ್ರೀ ಜೆ.ಆರ್. ಲೋಬೋ ಗೌರವಾತಿಥಿಗಳಾಗಿ, ಹಾಗೂ ರೆವರೆಂಡ್ ಫಾದರ್ ವಿನ್ಸೆಂಟ್ ಡಿಸೂಜ ಕಾಸರಗೋಡ್ ವಾರ್ಡ್ ಇದರ ಗುರುಗಳು ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಸ್ಪರ್ಧೆ ಕಠಿಣ ಇದೆ, ರಿಯಲ್ ಚಾಲೆಂಜಿಂಗ್ ಆಗಿದ್ರೆ. ಬೆಸ್ಟ್ ಆಫ್ 7 ರೀಜನ್ಸ್ ನಾವು ಸೆಲೆಕ್ಟ್ ಮಾಡಿದ್ದೇವೆ. Mr. Roy Casarino, Mr. Stanley Alvarez, Mr. Abel De Cruz, Mr. Luigi Pinto and others were present at the press meet. Hi, this is John Abraham and you're watching Coastal Time. Good news to Mangaloreans, especially good eaters. Jilus, the pioneers in special food, have introduced the taste of Arabia. Authentic Arabian cuisine to savor your taste buds. Chicken tikka, al-faham chicken, rotisserie chicken shawarma and the like. Yes, Arabian food at its best. From 9 a.m. to 11 p.m. at Good Times, Pinto Complex, Urvaskor Junction, Mangalore. Cell 92433-02446 or 94809-79287. For any function or celebration, thinking of cakes, then visit Jilu's Cakes and Bakes, the ultimate cake people, at Pinto's Complex, Urvaskor Junction, Mangalore. Worried about your party catering? Struggling to find the best caterers?
Just forget your problem and dial 0824-2458-436 or cell 92433-02446. Jillu's Caterers, the multi-cuisine food providers for all occasions. Pioneers in introducing Bindas Kao concept. Then why wait? Just dial. ಪುಟ್ಟುಸ್ವಾಮಿ ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lips-smacking taste, best variety of preparations and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore. Kitchen Pearl brings magic street food to Mangalore through Cow Gully, a 2-week-long food fest from March 20th to April 5th. An opportunity to Mangaloreans to taste the various flavors of street food such as Dahi Papdi Chaat, Dahi Pakodi, Rai Kachuri, Kishan Chacha ke Chole Kulche, Aloo Tikki Choli and the like. So, just visit Hotel Ocean Pearl from 3 p.m. to 11 p.m. Savor the delicious eats at Cow Gully and experience the difference. ಚಿನ್ನದಂತೆ ಅಪ್ಪಟವಾದ ಸಂಬಂಧಗಳ ಶುಭಾರಂಭ, ಶುಭಮಾಂಗಲ್ಯ, ಮದುವೆ ಆಭರಣಗಳ ಹಬ್ಬ. ಜೋಸ್ ಅಲುಕಾರ್, ಇದು ಚಿನ್ನದಿಂದಲೇ ಕೂಡಿದ ಬಂಧ. India, being a secular country, has given faith to numerous religions and beliefs. It is a wonder to see how human beings faith in God and the bonds of different religions. A fine example of communal and religious harmony is the Georgian Pilgrim Center at Chilampadi in Puttur Taluk of Dakshina Kannada district. India, being a secular country, has given space to numerous religions and beliefs. It is a wonder to see how human beings' faith in God bonds of different religions. A fine example of communal and religious harmony is the Georgian Pilgrim Center at Chilampadi in Puttur Taluk of Dakshina Kannada district. The church has a history of more than 60 years. Following of Hindu rituals like walking on the knees, walking with the stone on the head and the like are followed here. This is what makes the church unique. St. George is being worshipped in the shrine where Hindu rituals like Urdu Seve and Koli Harake, offering of fowls, are followed to celebrate the annual feast of the church. Devotees visit the shrine with the strong belief that paying obeisance to this patron saint will relieve them of the skin ailments as well as other health problems. One can see devotees walking on their knees soaked with devotion, seeking relief from the leg pain and other physical problems. There are devotees who walk with a stone on the head to get rid of the headache and other ailments pertaining to head. Devotees who have suffered losses vow to carry the cross and go in procession. There is also a strong belief that childless couple and unemployed people will be blessed and their wish fulfilled if St. George is worshipped with true devotion. This pilgrim shrine, which represents the true spirit of secularism, continues to draw pilgrims from far and wide who come here seeking the much needed solace in life. Later devotees spoke to our reporters. ಈ ಚರ್ಚಿನಲ್ಲಿ ನಾವು ಚರ್ಚ್ ಅಂತ ಹೇಳುವುದಲ್ಲ, ನಾವೆಲ್ಲರೂ ದೇವಾಲಯ ಅಂತ ಹೇಳುವುದು. ಉದ್ದೇಶ ಇಷ್ಟೇ, ಈ ಚರ್ಚಿನಲ್ಲಿ ಆಗುವಂತ ಕಾರ್ಯಕ್ರಮಕ್ಕೆ ತಾವೆಲ್ಲ ಸರ್ವಧರ್ಮದವರು, ಎಲ್ಲ ಧರ್ಮದವರು ಸೇರಿ
ನಾವು ಇಲ್ಲಿ ಆಚರಿಸುವಂತಹ ಹಬ್ಬ. ನಾವು ಸುಮಾರು ವರ್ಷಗಳಿಂದ ಈ ದೇಶ, ಈ ನಮ್ಮ ಇಚಲಂಪಾಡಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನಾನೊಬ್ಬ ಹಿಂದೂ ಆದರೂ ನಮ್ಮ ಭಾವನೆಯಲ್ಲಿ ಬೇರೆ ಕ್ರಿಶ್ಚಿಯನ್ ಅಥವಾ ಬೇರೆ ಜಾತಿ ಅಂತ ಇಲ್ಲ. ನಾವೆಲ್ಲರೂ ಹಿಂದೂಗಳು ಆದ ಕಾರಣ ಈ ಚರ್ಚೆಯಲ್ಲಿ ನಾವು ಮಾಡುವಂತಹ ಈ ಚರ್ಚೆಯ ಹಬ್ಬದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಾಡುವಂತಹ ಆಚರಣೆ ವಿಶೇಷವಾಗಿ ಅಂದರೆ ನಾವು ಈ ಚರ್ಚೆಗೆ ನಾವೇನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಮ್ಮ ಹಿಂದೂಗಳ ಮನೆಗೆ ನಾಗರಾವ್ ಅಥವಾ ಬಂದ್ರೆ ನಾವೇನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹರಕೆ ಹೇಳ್ತೇವೆ, ಅದೇ ರೀತಿ ಈ ಚರ್ಚಿಗೆ ಏನಾದರೂ ನಾಗರಾವು ನಮ್ಮ ಮನೆಗೆ ಬಂದ್ರೆ ಆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೇಳುವಂತ ಹರಕೆ ಈ ಚರ್ಚಿಗೆ ಹೇಳಿದ್ರೆ ಅದು ಯಶಸ್ವಿಯಾಗಿ ಆಗ್ತದೆ, ಮತ್ತೆ ಅದು ಬರುವುದಿಲ್ಲ. ಆದ ಕಾರಣ ಹಲವು ಈ ಅಕ್ಕಪಕ್ಕದ ಗ್ರಾಮದವರು ಎಲ್ಲ ಈ ಚರ್ಚಿಗೆ ಪ್ರತಿ ವರ್ಷ ಈ ಜಾತ್ರೆಯ ದಿವಸ ಒಂದೊಂದು ಅವರವರ ಮನೆಯಿಂದ ಕೋಳಿಯನ್ನು ಕೊಡ್ತೇವೆ. ಈ ಒಂದು ರಾಜ್ಯದಲ್ಲಿರುವಂತಹ ಮತ್ತು ಕಾಸರಗೋಡು, ಕಣ್ಣೂರ ಜಿಲ್ಲೆಗಳಲ್ಲಿರುವಂತಹ ಭಕ್ತರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿನಿಂದ, ಮೈಸೂರಿನಿಂದ, ಕರ್ನಾಟಕದ ಮೂಲೆ ಮೂಲೆಗಳಿಂದಲೂ ಕೂಡ ವಿಶೇಷವಾಗಿ ಮಲಯಾಳಿ ಕ್ರೈಸ್ತರಲ್ಲದೆ ಇತರ ಜಾತಿಯವರು, ಇತರ ಜಾತಿ ಕ್ರೈಸ್ತರು ಕೂಡ ಇಲ್ಲಿ ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಸಾಧಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಬರುತ್ತಾ ಹೆಚ್ಚಿಗೆ ಇಲ್ಲಿ ಸರ್ಪದೋಷ ಆದವರು ಹೆಚ್ಚಿಗೆ ಇಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನು ಸಾಧಿಸ್ತಾ ಇದ್ದಾರೆ. ಇದು ಎಲ್ಲ ಜನರಿಗೂ ಕೂಡ ಅದರ ಸಿದ್ಧಿಗಳನ್ನು ಆಗ್ತಾ ಇದೆ ಅನ್ನುವಂಥದ್ರಲ್ಲಿ ಏನು ವ್ಯತ್ಯಾಸ ಇಲ್ಲದೆ ಆಗ್ತಾ ಇದೆ. ಇಲ್ಲಿ ಕೇರಳದಿಂದ ಬಂದಂತಹ ಒಂದು ಕೃಷಿ ಕಮ್ಯುನಿಟಿ ಅವರು ಆಕ್ಚುಲಿ ಆರಾಧನೆಗೋಸ್ಕರ 60 ವರ್ಷ ಹಿಂದೆ ಇದನ್ನ ಸ್ಥಾಪನೆ ಮಾಡಿದ್ರು. ಆಮೇಲೆ ಸೆಂಟ್ ಜಾರ್ಜ್ ಹೆಸರಲ್ಲಿ ಈ ಚರ್ಚನ್ನು ಸ್ಥಾಪನೆ ಮಾಡಿದ್ರು. ಆ ಸೆಂಟ್ ಜಾರ್ಜ್ ಹೆಸರಲ್ಲಿ ಸ್ಥಾಪನೆ ಮಾಡಿದಾಗ ಇದು ದಿನದಿಂದ ದಿನಕ್ಕೆ ಭಾರಿ ಹೆಮ್ಮೆಯಾಗಿ ಬೆಳೆಯಿತು, ಪ್ರಸಿದ್ಧಿ ಹೋಯಿತು. ಜಾರ್ಜರ ಮಧ್ಯಸ್ಥಿಕೆಯಿಂದ ಸಂತಾನ ಭಾಗ್ಯ ಹಲವು ಜನಕ್ಕೆ, ಸಾವಿರಾರು ಜನಕ್ಕೆ, ಲಕ್ಷಗಟ್ಟಲೆ ಜನಕ್ಕೆ ಸಿಕ್ಕಿದೆ. ಲಕ್ಷಗಟ್ಟಲೆ ಜನಕ್ಕೆ ಚರ್ಮರೋಗ ವ್ಯಾಧಿ ಗುಣಪಡಿಸುವಂತಹ ಅದ್ಭುತಗಳಿದೆ. ನಮಗೆ ಹಲವು ಗುಣಗಳು ಇಲ್ಲಿ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಸಹ ಈ ಚರ್ಚೆ ಬಹಳಷ್ಟು ಪ್ರಸಿದ್ಧಿ ಹೊಂದಿದೆ. ಈ 60 ವರ್ಷದಲ್ಲಿ ಇದರ ಬೆಳವಣಿಗೆ ಅನ್ನೋದು ಬಹಳ ಹೆಮ್ಮೆ ತರುವಂತಾಗಿದೆ. ಇಲ್ಲಿರುವಂತಹ ಹರಕೆಗಳು, ಜನಗಳ ನಂಬಿಕೆಗಳು ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ಹೆಚ್ಚುತ್ತಾ ಇದೆ. ಬಹಳಷ್ಟು ಹೆಚ್ಚುತ್ತಾ ಇದೆ. ಒಂದು ವರ್ಷ ಮಿನಿಮಮ್ ಅಂದ್ರೇನು ಒಂದು 5,000 ಭಕ್ತಾದಿಗಳಾದ್ರೂ ಜಾಸ್ತಿ ಬರ್ತಾ ಇದೆ. ಅಷ್ಟೊಂದು ಪ್ರಸಿದ್ಧಿಯಾಗಿ ಇದನ್ನ ಬೆಳೀತಾ ಇರೋದು ನಮಗೆ ಭಾರಿ ಸಂತೋಷ ಇದೆ. ಇಲ್ಲಿನ ಹರಕೆಗಳಂದ್ರೆ ಪ್ರಧಾನವಾಗಿ ಶಿಲುಬೆಯನ್ನು ಎತ್ತಿ ಹಿಡಿಯುವಂತಹ ಹರಕೆ ಇರಬಹುದು, ಅಥವಾ ಕೋಳಿ ಹಬ್ಬ ಹರಕೆ ಇರಬಹುದು, ಅಥವಾ ಮಕ್ಕಳನ್ನು ದೇವರಿಗೆ ಹರಕೆಯಾಗಿ ಸಲ್ಲಿಸುವಂತಹ ಹರಕೆ ಇರಬಹುದು, ಮುಳ್ಳು ಸೇವೆಯಾಗಿರಬಹುದು. ಇದೆಲ್ಲ ಇಲ್ಲಿನ ವೈಶಿಷ್ಟ್ಯ. ಇಲ್ಲಿ ಸಾವಿರಾರು ಎಲ್ಲಾ ಜಾತಿಯ ಭಕ್ತಾದಿಗಳು ಬರ್ತಾ ಇದ್ದಾರೆ, ಈ ಹರಕೆಗಳನ್ನು ಸಲ್ಲಿಸುತ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸೆಂಟ್ ಜಾರ್ಜರ ಮಧ್ಯಸ್ಥಿಕೆ ಬಹಳಷ್ಟು ಶಕ್ತಿ ಇದೆ, ಬಹಳಷ್ಟು ಪ್ರಸಿದ್ಧಿ ಹೊಂದಿದೆ. ಆದ್ರಿಂದ ಇಷ್ಟೊಂದು ಮಂದಿ ಭಕ್ತಾದಿಗಳು, ಇಷ್ಟೊಂದು ಜನರು ಇಲ್ಲಿಗೆ ತುಂಬಿ ತುಳುಕ್ತಾ ಬರ್ತಾ ಇರೋದು. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis, and mammography.
ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. The Konkani Natak Sabha will be organizing the Golden Interparish Konkani Singing Competition from the 19th of May, said Mrs. Louise Menezes in a press release. Addressing a press meet at the Press Club in Mangalore on Thursday, Mr. Sunil Menezes said that the Konkani Natak Sabha has been conducting singing competition since a very long time. The first singing competition was started on 27th of May 1965. At the time, Father Philip Neri was the president, MP Dessa, Vice President J.B. Raskina, Secretary, Louis J. Netto, Treasurer. The Sabha already conducted 49 inter-parish Konkani singing competitions. The Golden Singing Competition will be conducted in 3 levels. First being the deanery level competition in all the 10 deaneries of the Diocese of Mangalore. Further, the winners of the deanery level will be competing for the laurels at the semi-finals. The grand finale will be held on 15th September 2013 at Don Bosco Hall in Mangalore. ಮಂಗಳೂರು ಧರ್ಮ ಪ್ರಾಂತ್ಯದ ಚರ್ಚ್ಗಳಲ್ಲಿ ಗಾಯನ ಸ್ಪರ್ಧೆಯು ವಲಯ ಹಂತದಲ್ಲಿ ನಡೆದು ನಂತರ ಸೆಮಿಫೈನಲ್, ಮೆಗಾ ಫೈನಲ್ ನಡೆಯುತ್ತದೆ. ಮೊದಲ ಹಂತದ ಸ್ಪರ್ಧೆಯು ದಿನಾಂಕ 19/5/2013 ಅಂದರೆ ಮುಂದಿನ ಆದಿತ್ಯವಾರ ಪುತ್ತೂರು ವಲಯದಲ್ಲಿ ಆರಂಭಗೊಂಡು ದಿನಾಂಕ 21/7/2013 ಎಪಿಸ್ಕೋಪಲ್ ಸಿಟಿ ವಲಯದ ಸ್ಪರ್ಧೆಯೊಂದಿಗೆ ಅಂತ್ಯಗೊಳ್ಳುತ್ತದೆ. ದಿನಾಂಕ 4/8/2013 ಮಕ್ಕಳ, ದಿನಾಂಕ 11/8/2013 ಹಿರಿಯರ ಸೆಮಿಫೈನಲ್ ಮತ್ತು ದಿನಾಂಕ 15/9/2013 ಮಕ್ಕಳ ಮತ್ತು ಹಿರಿಯರ ಮೆಗಾ ಫೈನಲ್ ಮಂಗಳೂರಿನ ಡಾನ್ ಬಾಸ್ಕೋ ಹಾಲ್ನಲ್ಲಿ ನಡೆಯುತ್ತದೆ. ಮೆಗಾ ಫೈನಲ್ ಹಂತದಲ್ಲಿ ಮೊದಲ ಸ್ಥಾನ, ಎರಡನೇ ಸ್ಥಾನ ಹಾಗೂ 3ನೇ ಸ್ಥಾನ ಪಡೆದವರಿಗೆ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಹಾಗೂ ಅತ್ಯಧಿಕ ಅಂಕ ಪಡೆದ ಚರ್ಚ್ಗಳಿಗೆ ಸುವರ್ಣೋತ್ಸವ ಶಾಶ್ವತ ಫಲಕವನ್ನು ನೀಡಲಾಗುತ್ತಿದೆ. ಈ ಸ್ಪರ್ಧೆಯು 3 ವಿಭಾಗಗಳಲ್ಲಿ ನಡೆಯುತ್ತದೆ. ಮೊದಲನೇ ವಿಭಾಗ 10 ವರ್ಷದ ಒಳಗಿನ ಮಕ್ಕಳಿಗೆ, 10ರಿಂದ 15 ವರ್ಷದ ಒಳಗಿನ ಮಕ್ಕಳಿಗೆ ಹಾಗೂ 15 ವರ್ಷದ ಮೇಲಿನ ಹಿರಿಯರಿಗೆ. 10 ವರ್ಷದ ಕೆಳಗಿನ ಮಕ್ಕಳಿಗೆ ಹಾಗೂ 10ರಿಂದ 15 ವರ್ಷದ ಒಳಗಿನ ಮಕ್ಕಳಿಗೆ
ಸೋಲೋ, ಡುಯೆಟ್ ಮತ್ತು ಗ್ರೂಪ್. Father Peter Cyprian D'Souza, Dolphy Saldana, Prem Lobo, Adolph Pascutina and others were present at the press meet. Narayana Guru Yoga Vedika Mangalore will be organizing the inauguration of the Koti Chennaya Circle on the 19th of May at 9:30 a.m. at Nandigudda in Mangalore, said Mr. M.S. Kotian in a press meet. Addressing a press meet on Thursday, Mr. M.S. Kotian said that the inauguration of the Koti Chennaya Circle will be held on 19th of May at 9:30 a.m. at Nandigudda in Mangaluru. While Akhila Bharata National Congress Team Delhi Secretary and MLA Mr. Vinay Kumar Sorake will preside over the program. Janata Construction Mangalore proprietor Mr. Ramesh Kumar will inaugurate the Koti Chennaya Circle. He also said that Narayan Guru Yuva Vedike Mangalore will organize the distribution ceremony of Brahmashri Gold Award, Scholarship Felicitation Ceremony and Cultural Mela on 26th of May at 10 a.m. at Mangalore Town Hall. While Bethangar MLA Mr. Vasant Bengera will inaugurate the program, he informed. ಈಗ ನಾಲ್ಕು ಇದೇ ಆದಿತ್ಯವಾರ ಅಂದ್ರೆ 19ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಇದನ್ನು ಲೋಕಾರ್ಪಣೆ ಮಾಡುವಂತಹ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮಾನ್ಯ ಶಾಸಕರಾದಂತಹ ವಿನಯ್ ಕುಮಾರ್ ಸೊರಕೆ ಅವರು, ಅದೇ ರೀತಿ ಮಾಜಿ ಸಚಿವರಾದಂತಹ ಶ್ರೀ ಜೆ ಕೃಷ್ಣಪಾಲಕರ್ ಹಾಗೂ ಮಾಜಿ ಸಚಿವರಾದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಮುಖ್ಯ ದಾನಿಯರಾದಂತಹ ಶ್ರೀ ರಮೇಶ್ ಕುಮಾರ್ ಅಂದರೆ ಜನತಾ ಕನ್ಸ್ಟ್ರಕ್ಷನ್ ಮಾಲೀಕರಾದ ರಮೇಶ್ ಕುಮಾರ್ ಹಾಗೂ ಕಂಕನಾಯಿ ಬ್ರಹ್ಮಬೈದತ್ತರ ಗಲ್ಲಿಯ ಅಧ್ಯಕ್ಷರಾದಂತಹ ಶ್ರೀ ಕೆ ಸಿದ್ದರಾಮಯ್ಯ, ಅದೇ ರೀತಿ ರೈಟ್ ಪ್ರಮೋಟರ್ಸ್ ಅಂಡ್ ಬಿಲ್ಡರ್ಸ್ ಇದರ ಮಾಲಕರಾದಂತಹ ಪ್ರಮೋದ್ ಇವರುಗಳು ಕೂಡ ಭಾಗವಹಿಸಿದ್ದಾರೆ. ಮತ್ತೆ ನಮ್ಮ ಸಮೀಪದಲ್ಲಿರುವಂತಹ ಎಲ್ಲ ನಗರ ಪಾಲಿಕೆಯ ಸದಸ್ಯರು ಕೂಡ ಅಂದ್ರೆ ಈ ಒಂದು ಕೋರಿಕೆಯ ಪ್ರಶ್ನವನ್ನ ನಾವು ಈ ರೀತಿ ಒಂದು ನವೀಕರಣ ಮಾಡಬೇಕಾದ್ರೆ ಮಹಾನಗರ ಪಾಲಿಕೆಯಿಂದ ನಮಗೆ ತುಂಬಾ ಸಹಾಯ ಬೇಕಾಗಿದೆ. ಆರ್ಥಿಕವಾಗಿ ಒಂದು ಪೈಸೆ ಕೂಡ ನಮಗೆ ಮಹಾನಗರ ಪಾಲಿಕೆಯನ್ನು ಸಿಕ್ಕಿಲ್ಲದಿದ್ದು ಕೂಡ ಬೇರೆ ಬೇರೆ ಅನೇಕ ಅಡಚಣೆಗಳು ನಮಗೆ ಬಂದಿತ್ತು. ಅದನ್ನು ನಿವಾರಿಸಬೇಕಾದ್ರೆ ನಮಗೆ ಮಹಾನಗರ ಪಾಲಿಕೆ ಸದಸ್ಯರು ತುಂಬಾ ಸಹಕಾರ ನೀಡಿದ್ದಾರೆ. ಮುಖ್ಯವಾಗಿ ಈ ಪ್ರೇಮಾನಂದ ಶೆಟ್ಟಿ ಅವರು, ಅದೇ ರೀತಿ ಅಲ್ಲಿಯ ಮಾಜಿ ಕಾರ್ಪೊರೇಟರ್ ವಿಜಯಲಕ್ಷ್ಮಿ ಅವರು, ಈಗಿನ ಕಾರ್ಪೊರೇಟರ್ ಆಗಿರುವಂತಹ ಶೈಲಜವರು ಹಾಗೆ ಉಳಿದೆಲ್ಲ ಕಾರ್ಪೊರೇಟರ್ಗಳು ಕೂಡ ನಾವು ಇದೊಂದು ಗೌರವ ಉಪಸ್ಥಿತಿ ಬಂದು ಒಂದು ನಮ್ಮನ್ನು ಹಾರಿಸಬೇಕು ಅಂತ ತಿಳ್ಕೊಂಡಿದ್ರೆ ಹಾಗೆ ಅವರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. Mr. Nilayam, Mr. Agari, Mr. Sudhakar Karkera, Mr. Shivraj, Mr. Raghunath and others were present at the press meet. KMC Hospital will be organizing free ear screening camps at the KMC Hospital, Attawar from May 16 to 18 between 9 a.m. and 1 p.m. from the press release. That's all for now. We will more news on the same channel at the same time. We'll end it live.